ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗರ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅಕ್ಟೋಬರ್ 16ರಂದು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ತಮಟೆ ಚಳವಳಿ ನಡೆಸುವ ಬಗ್ಗೆ ಪೂರ್ವಭಾವಿ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಮಾದಿಗರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಿ.ಕೆ. ಪಾಪಯ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಾಧೀಶರಾದ ಶ್ಯಾಮ್ ಪ್ರಸಾದ್, ಡಿಎಸ್ಎಸ್ ಮುಖಂಡರಾದ ನಂಜುಂಡ ಮೌರ್ಯ, ಬಿಜೆಪಿ ಮುಖಂಡರಾದ ಬಿ. ಕೃಷ್ಣಯ್ಯ ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಮಾದಿಗ ಸಮಾಜದ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮುಂದೆ ಹೇಗೆ ನಾವು ರೂಪುರೇಷೆಗಳನ್ನು ರೂಪಿಸಬೇಕು ಅಂತ ಮಾಡಿದ್ದೀವಿ, ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಹಾಗಾಗಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಮಾತಾಡ್ಬಿಟ್ಟಿದ್ದಾರೆ. ಇದು ಕೋಟಾ ವಿತ್ ದಿ ಕೋಟಾ, ದೆರ್ ಈಸ್ ನೋ ಕಾನ್ಸ್ಟಿಟ್ಯೂಷನಲ್ ಬಾರ್ ಅಟ್ ಆಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಾಗಿದೆ. ಮೀಸಲಾತಿ ಕೊಡ್ಬೋದು, ಒಳ ಮೀಸಲಾತಿ ಜಾರಿ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಹೇಳಿರೋದ್ರಿಂದ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಹೆಗಲಿಗೆ ಬಿದ್ದಿದೆ. ಹಾಗಾಗಿ ಈ ಸಂಬಂಧವಾಗಿ 15 ದಿನಗಳ ಒಳಗಾಗಿ ಕಾಂಗ್ರೆಸ್ ಅಧಿನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅವ್ರ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಕೂಡಲೇ ಜಾರಿ ಮಾಡ್ತಿರೋ ಇಲ್ಲ ಅಂತ ಕಾಂಗ್ರೆಸ್ ಅಧಿನಾಯಕ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಸಂಬಂಧವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಜಾರಿ ಮಾಡಿಸ್ತಾರೋ ಈ ಸಮಾಜಕ್ಕೆ 30 ವರ್ಷಗಳ ಹೋರಾಟ ಕೈಕಾಲು ಮುರಿಸ್ಕ ಲಾಠಿ ಏಟ್ ತಿಂದು ಈ ಸಮಾಜ ಒಂದು ಮೀಸಲಾತಿ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಹೆಗಲಿಗೆ ಹಾಕಿದೆ. ಆದ್ದರಿಂದ ಇಟ್ ಶಲ್ ಬಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಶಲ್ ಬಿ ಎಕ್ಸಿಕ್ಯೂಟೆಡ್ ಕೋಟಾ ವಿತ್ ಇನ್ ದಿ ಕೋಟಾ. ಇದನ್ನು ಜಾರಿ ಮಾಡಬೇಕು ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಏನು ನಿರ್ಣಯ ತಗೋತಾರೆ ಕಡೆಗೆ ನಾವು ಅಲ್ಟಿಮೇಟ್ ನಿರ್ಧಾರ ನಾವು ಮಾಡ್ತೀವಿ. ನಮ್ಮ ಸಮಾಜ ಇವತ್ತು ಎದ್ದು ನಿಂತಿದೆ ಇಡೀ ರಾಜ್ಯಾದ್ಯಂತ. ಇದು ಜಾರಿ ಮಾಡಿಸ್ತೀವಿ. ರಾಜ್ಯ ಸರ್ಕಾರ ಯಾವ ಕ್ರಮ ತಗೋತದೆ ಅಂತ ಹೇಳಿ ಮುಂದೆ ಕಾದು ನೋಡಿ. ಕೆಲವೇ ತಿಂಗಳುಗಳಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡದೇ ಇದ್ದರೆ ನಮ್ಮ ಸಮಾಜ ಎದ್ದು ನಿಲ್ತದೆ ಈ ವಿಚಾರವಾಗಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು 15 ದಿನದೊಳಗಾಗಿ 30 ವರ್ಷಗಳ ಹೋರಾಟ ಇತಿಹಾಸ ಇರ್ತಕ್ಕಂಥ ಇದಕ್ಕೆ ತಮ್ಮ ಅಭಿಪ್ರಾಯನ ಏನಿದೆ ಜಾರಿ ಮಾಡಿಸ್ತಾರೋ ಇಲ್ವೋ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಖರ್ಗೆಜಿ ಕೆಳಗಿದ್ದಾರೆ. ಆದ್ದರಿಂದ ಇದು ಖರ್ಗೆಜಿಯವ್ರಿಗೆ ಹೆಗಲ ಮೇಲೂ ಇದೆ ಈ ನೊಗ. ಇದನ್ನು ಮಾಡ್ತಾರೋ ಇಲ್ವೋ ಅಂತ ಖರ್ಗೆಜಿ ತಮ್ಮ ಅಭಿಪ್ರಾಯನ ರಿಯಾಕ್ಟ್ ಮಾಡಬೇಕಾಗಿದೆ ಅಂತೇಳಿ ನಾವು ಇದಕ್ಕೆ ಮುಂದೆ ನಾವು ಏನು ರೂಪುರೇಷೆ ಮಾಡ್ತೀವಿ, ಹೋರಾಟ ತುಳಿತೀವಿ ಆದಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾದಿಗ ಜನಾಂಗದ ಎಲ್ಲ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಈ ಒಂದು ಜನಾಂಗಕ್ಕೆ ಏನು ಶೋಷಣೆ ಆಗಿದೆ ಆ ಒಂದು ಶೋಷಣೆಯನ್ನು ತಪ್ಪಿಸಬೇಕು, ಇವರಿಗೆ ದಕ್ಕತಕ್ಕಂಥ ಪಾಲನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟಿನ ಆದೇಶ ಆಗಿದೆ. ಅದನ್ನು ಜಾರಿ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಆದರೆ ತೀರ್ಪು ಬಂದು 2 ತಿಂಗಳಾದರೂ ಸಹ ಇದುವರೆಗೂ ಆ ಬಗ್ಗೆ ಸರ್ಕಾರ ಯಾವುದೇ ಒಂದು ಕಾರ್ಯೋನ್ಮುಖವಾಗದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಸಹ ತುಂಬ ಬೇಸರ ಆಗಿರ್ತಕ್ಕಂಥದ್ದು. ಈ ಒಂದು ರಾಜ್ಯದಲ್ಲಿ ಮಾದಿಗ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಸದಾಶಿವ ಆಯೋಗದಲ್ಲಿ ತಿಳಿಸ್ತಿರ್ತಕ್ಕಂಥದ್ದು. ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಜನಾಂಗಕ್ಕೆ ಎಷ್ಟು % ಕೊಡಬೇಕಾಗ್ತದೆ ಅಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಮುಖಂಡರು ಪುನಃ ಈ ಒಂದು ಜನಸಂಖ್ಯೆಯನ್ನು ನಾವು ಗಣತಿ ಮಾಡಬೇಕಾಗ್ತದೆ, AD ಮತ್ತು AK ಅಂತಕ್ಕಂಥದ್ದನ್ನು ಪರಿಶೀಲಿಸಬೇಕಾಗ್ತದೆ ಅಂತಕ್ಕಂಥ ಅಪಸ್ವರಗಳನ್ನು ಎತ್ತಾ ಇದ್ದಾರೆ. ಅದು ಯಾವುದೂ ಸಹ ಊರ್ಜಿತ ಆಗೋದಿಲ್ಲ. ಇವೆಲ್ಲವೂ ಸಹ ಈ ಒಂದು ನಮಗೆ ಸಮಪಾಲನ್ನು ಕೊಡ್ತಕ್ಕಂಥದ್ದನ್ನು ಮುಂದೂಡಬೇಕು, ಇವರಿಗೆ ವಂಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಅದು ಯಾವುದೂ ಸಹ ಕಾರ್ಯೋನ್ಮುಖವಾಗೋದಕ್ಕೆ ಅನುಕೂಲ ಆಗೋದಿಲ್ಲ. ಈ ಜನಾಂಗಕ್ಕೆ ಮತ್ತೆ ಅನ್ಯಾಯವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಗೌರವಯುತವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೀವು ಈ ಮಾದಿಗ ಜನಾಂಗಕ್ಕೆ ಬರ್ತಕ್ಕಂಥ ಪಾಲನ್ನು ಕೊಡೋದಕ್ಕೆ ಜಾಗೃತರಾಗಬೇಕು. ಈ ಕೂಡಲೇ ತಾವು ಸುಗ್ರೀವಾಜ್ಞೆಯನ್ನು ಓಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಜನಾಂಗದ ಮುಖಂಡರು ಈ ಒಗ್ಗೂಡಿನಲ್ಲಿ ಕೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಹೋರಾಟವನ್ನು ಸಹ ಹಮ್ಮಿಕೊಳ್ಳೋದಕ್ಕೆ ಎಲ್ಲರೂ ಸಹ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.